ಬ್ಯಾಕ್ ಟು ನ್ಯೂ ವಿಡಿಯೋ ಫ್ರೆಂಡ್ಸ್. ಇವತ್ತು ನಾವು ಬಂದುಬಿಟ್ಟು ಮತ್ತೆ ಔಷಧಿ ಹೊಡೆದ್ವಿ. ಯಾಕಂದ್ರೆ ಈ ಭತ್ತ ಹಚ್ಚಲಿ 25 ದಿವಸ ಆದರೂ ಗೇಟ್ ಹೊಡೆದಿಲ್ಲ. ಆಮೇಲೆ ಈಗ ನೋಡ್ರಿ ಹೆಂಗೈತೆ ಹಚ್ಚಿದ ಹಂಗಾಯ್ತು ಒಂದ್ಸಲಿ. ಹಂಗಾಗಿ ಹುಳ ಹತ್ತೇವು ಅಂತ ಇದಕ್ಕೆ ಆಲ್ರೆಡಿ ನಾವು 4G ಅದನ್ನ ಹಾಕಿದ್ವಿ, ಆದರೂ ಏನೋ ವರ್ಕ್ ಆಗಿಲ್ಲ. ಅದಕ್ಕೆ ನಾವು ಈಗ ಗೆಲಿಲಿಯೋ ವೇ 400 ml ಇಂದು ಮಕ್ಕಿಗೆ ಕ್ರೊಟೆವಾ ಕಂಪ್ನಿ, ಇದು ಕ್ರೊಟೆವಾ ಕಂಪ್ನಿದ. ಆಮೇಲೆ ಇದು ಕ್ರೊಟೆವಾ ಲುಮಿವಾ ಅಂತ, ಇದು ಕ್ರೊಟೆವಾ ಕಂಪ್ನಿದ. ಇದು ಎಷ್ಟು ml ಇಂದಪ್ಪ ಅಂದ್ರೆ ಎಷ್ಟು ml ಅಂದ್ರೆ ಇದ್ರ ಮೇಲೆ ಇವ 2 ಹೊಡೆದದ್ದು. ಇದು 400 ml ಇತ್ತು, ಇನ್ನು ಇದು 50 ml ಇತ್ತು. ಇದನ್ನು 10 ಲೀಟ್ರ್ ನೀರಿಗೆ ಹಾಕಿ 1 ಎಕರೆ ಕಷ್ಟ ತಂದು ನಾವು ನೀವು ಹೆಂಗಾರ ಮಾಡ್ಕೇರಿ. ನಾವು 10 ಲೀಟ್ರ್ ನೀರಿಗೆ 10 ಕ್ಯಾನ್ ಮಾಡ್ಕೊಂಡಿದ್ವಿ. ಒಂದು ಬಕೆಟಿಗೆ 10 ಚಂಬು ನೀರು ಹಾಕಿ ಒಂದು ಕಾಲಿಗೆ ಎರಡೂ ಒಂದೊಂದೇ ಮಿಕ್ಸ್ ಮಾಡಿದ್ವಿ. ಒಂದೊಂದು ಕ್ಯಾನಿಗೆ ಒಂದೊಂದು ಚಂಬು ಹೊಡೆದವು. ಇವತ್ತು ಇನ್ನೊಂದು ವಾರ ಬಿಟ್ಟು ತೋರಿಸ್ತೇವೆ ರಿಸಲ್ಟ್ ನಿಮಗೆ ಹೆಂಗೈತಿ ಅಂತ. ನೋಡ್ಬೋದು ನೀವು ಭತ್ತ ಗೆಡ್ಡೆ ಪಡ್ಡಿ ಏನಾಗಿಲ್ಲ. ನೀವು ಬಳಸ್ಬೋದು, ಕರೆಕ್ಟ್ ಐತೆ. ನಾವು ವರ್ಷ ಈ ಗದ್ದೆ ಮಾತ್ರ ವರ್ಷ ಹೊಡಿತೇವೆ ಇದನ್ನ. ಈ ಗದ್ದಿಗೆ ಮತ್ತು ಬೇರೆ ಗದ್ದಿಗೆಲ್ಲ ಫಸ್ಟ್ ಹಚ್ಚಿದಾವ ಏನು ಹೊಡೆಯಲ್ಲ ನಾವು. ಈ ಗದ್ದೆ ಮಾತ್ರ ಪಕ್ಕ ಹೊಡಿತೇವೆ. ಬರ್ರಿ ನೋಡೋಣ. ಯಾವ ಸತ್ತವು ಮಳೆ ಬಂದ ಸಾಯ್ತಲ್ಲ ಮಟ. ಬರ್ರಿ ಅಲ್ಲಿ ಸೇಬೋ ಗಿಡ ಕೊಡ್ಯಾಕ ಏನೋ ತೋರಿಸ್ತಾನೆ ನೋಡಿ ಫ್ರೆಂಡ್ಸ್. ತೋಟ ಎಲ್ಲ ಸ್ವಚ್ಛ ಮಾಡಿ ಔಷಧಿ ಹೊಡೆದು ಕಳಿ ತೆಗಿಸಿಟ್ಟಿದ್ವಿ. ಮತ್ತು ಬೆಳ್ಯಾಕತ್ತೈತಿ ನೋಡು. ಮತ್ತು ಹೊಡಿಬೇಕೀಗ. ನಾಳೆ ಬಿಟ್ಟು ನಾಡ್ದ ಗೊಬ್ಬರ ಹಾಕಿ ಇನ್ನೊಂದು ಗದ್ದೆ ಫ್ರೆಂಡ್ಸ್ ಗೊಬ್ಬರ ಹಾಕೋದೈತಿ. ಅದಕ್ಕೆ ಹಾಕಿ ಬಂದು ಇದನ್ನ ಬಿಟ್ಟು ಕೆಲ್ಸಿಗೆ ಹಿಡಿಯೋದು ನೋಡ್ರಿ. ಇದು ನಮ್ಮ ತೋಟ 4.5 ಎಕರೆ ಐತಿ. ಇಲ್ಲಿ ಬೋನ್ರಿ ಅಡಿಕೆ ಹೆಂಗಿರ್ತೈತೆ ಕಮೆಂಟ್ ಮಾಡಿರಿ. ನಮ್ದೊಂದು ಹೊಳಿ ಒಂದು 3 ಗಿಡದಾಗ ಐತಿ ಅಂತ ನೋಡಪ್ಪ. ನನಗೇನು ಕಂಡಿಲ್ಲ ಅದು. ನೋಡಿ ಫ್ರೆಂಡ್ಸ್, ಸೇಬ ಗಿಡ ಕಡಿತಾ ಇದಾವೆ. ಈಗ 2-3 ಸೇಬ ಗಿಡ ಹಚ್ಚೇವಿ. ಬಂದವು ಓಸತಿ ಎಲ್ಲ ಹೂವು ಅಂತ ಬಿಟ್ಟಿದ್ವು. ಅದು ಒಂದು ಕಾಯಾಗಿಲ್ಲ. ಬರೀ ನಿಂಬೆ ಗಿಡಕ್ಕೊಂದು ಹೊಡೆದವಿ. ನಿಂಬೆ ನೋಡ್ರಿ ಹೆಂಗೆ ಬಿಟ್ಟತಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.